ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ. ಹಾಗೆ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇ ಶಾಲ್ಮಲಿ, ನಿಮ್ಮ ಮನೆ ತುಂಬ ಚೆನ್ನಾಗಿದೆ ಕಣೆ. ಎಷ್ಟು ಒಳ್ಳೆ ಮನೆಯೇ ನೀವು ಸೆಲೆಕ್ಟ್ ಮಾಡಿ ತೊಗೊಂಡಿದ್ದೀರಾ. ಮನೆ ಕಟ್ಸೋರು ಕೂಡ ಇಲ್ಲಿ ಅದು ಇರಬೇಕು ಇದು ಇರಬೇಕು ಅಂತ ಹೇಳಿ ಯೋಚನೆ ಮಾಡಿ ಕಟ್ಸಲ್ಲ. ಅಂಥದ್ದು ನೀವು ತೊಗೊಂಡಿರೋ ಮನೆಯೇ ಎಷ್ಟು ಚೆನ್ನಾಗಿರೋದು, ಎಷ್ಟು ಒಳ್ಳೆ ಮನೆ ಸೆಲೆಕ್ಟ್ ಮಾಡಿ ತೊಗೊಂಡಿದ್ದೀರಾ. ತುಂಬ ಚೆನ್ನಾಗಿದೆ ಕಣೆ ನಿಮ್ಮ ಮನೆ. ಹೌದಾ, ಥ್ಯಾಂಕ್ಸ್ ಕಣೆ. ಈ ಮನೆ ಹುಡ್ಕಕ್ಕೆ ನಾವು ತುಂಬ ಕಷ್ಟಪಟ್ಟಿದ್ದೀವಿ ಗೊತ್ತಾ. ಅದೆಲ್ಲ ಇನ್ನೊಂದಿನ ಮಾತಾಡ್ಬೋದು ಕಣೆ, ಇವತ್ತೇ ಮಾತಾಡ್ಬೇಕಾದ್ನ. ಯಾವತ್ತಾದ್ರೂ ಫ್ರೀ ಟೈಮಲ್ಲಿ ಮಾತಾಡೋಣಂತೆ. ಇವಾಗ ಪಾರ್ಟಿ ಸ್ಟಾರ್ಟ್ ಮಾಡೋಣ. ತುಂಬ ಲೇಟ್ ಆಗಿಬಿಟ್ರೆ ನಮ್ಮ ಪಿ ಜಿಯಲ್ಲಿ ನಮ್ಮನ್ನು ಸೇರಿಸಲ್ಲ ಕಣೆ. ನಮ್ಮ ಪಿ ಜಿ ವಾಚ್ಮ್ಯಾನು ಗೇಟ್ ಓಪನ್ ಮಾಡಲ್ಲ ಗೊತ್ತಾ. ಅದಕ್ಕೆ ಬೇಗ ಸ್ಟಾರ್ಟ್ ಮಾಡೋಣ ಕಣೆ. 10 ಗಂಟೆ ಒಳಗೆ ನಾನು ಪಿ ಜಿಗೆ ಹೋಗಬೇಕು. ಓಕೆ ಓಕೆ, ಸಮಾಧಾನ ಮಾಡು, ಸ್ಟಾರ್ಟ್ ಮಾಡೋಣ. ನಾನು ಹೋಗಿ ಎಲ್ಲ ಐಟಮ್ಸ್ನ ತರ್ತೀನಿ, ನೀವು ಇಲ್ಲೇ ಕುತ್ಕೊಂಡು ವೇಟ್ ಮಾಡ್ತೀರಿ. ಹಾಂ, ಬೇಗ ಬಾ. ಹೇ, ನೀನು ಏನೇನೆಲ್ಲ ತರಿಸಿದ್ಯಾ ಕಣೆ. ಓ ಮೈ ಗಾಡ್, ನನ್ನ ಇಮ್ಯಾಜಿನೇಷನಲ್ಲಿ ಇಷ್ಟು ನೀ ತರಿಸಿರ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಗೊತ್ತಾ. ಓ ಮೈ ಗಾಡ್, ಐ ಆಮ್ ವೆರಿ ಹ್ಯಾಪಿ. ರಿಯಲಿ ಯು ಆರ್ ಅ ಗ್ರೇಟ್. ನೀನೇನೇ ಒಳ್ಳೆ ಕಂಡಿ ಎಲ್ಲ ಥರ ಮಾಡ್ತೀಯಲ್ಲ. ಅಯ್ಯೋ ದೇವರೇ, ಇನ್ನು ಮೊನ್ನೆ ಕುಡ್ದು ಟೈಟಾಗಿ ಬಂದಿದ್ದಾಳೆ ಕಣೆ. ಇವತ್ತು ನೋಡಿ ಯಾವ ಥರ ಮಾಡ್ತಾಳೆ. ಏನು ಇವತ್ತು ಕುಡ್ದೇ ಇಲ್ವೇನೋ, ಯಾವತ್ತು ನೋಡೇ ಇಲ್ವೇನೋ ಅನ್ನೋ ಥರ ಮಾಡ್ತಾಳೆ. ಅಯ್ಯೋ, ನನಗೆ ನಿಮ್ಮ ಖುಷಿಗಿಂತ ಬೇರೆ ಏನೇ ಹೆಚ್ಚಿಂದಿದೆ. ನೀವು ನನ್ನ ಲವ್ಗೆ ಎಷ್ಟು ಸಪೋರ್ಟ್ ಮಾಡಿದ್ದೀರಾ. ನಿಮಗಿಲ್ಲ ಅಂತ ಹೇಳ್ತೀನ ಇವೆಲ್ಲ. ನಿಮಗೋಸ್ಕರನೇ ಇದೆಲ್ಲ ತರಿಸಿರೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ಕುಡೀರಿ, ಫುಲ್ ಎಂಜಾಯ್ ಮಾಡಿ ನೀವು ಇವತ್ತು. ನಿಮಗೆ ಊಟ ಏನು ಬೇಕು ಹೇಳಿ, ನಾನು ಆರ್ಡರ್ ಮಾಡ್ತೀನಿ. ಓ, ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್. ಶ್ಯಾಮಲಿ, ಏನು ಮಾಡಕತ್ತಿ ನಿನ್ನ ಮನ್ಯಾಗ? ಏನಿದೆ ನಿನ್ನ ಅವತಾರ? ಅತ್ತೆ, ನಾನು ಹೇಳಿದ್ದಿಲ್ವಾ ಇವತ್ತು ಸಂಜೆ ನನ್ನ ಫ್ರೆಂಡ್ಸ್ ಬರ್ತಾರೆ ಪಾರ್ಟಿ ಮಾಡೋಕ್ಕೆ ಅಂತ. ಇವರಿಬ್ರು ನನ್ನ ಫ್ರೆಂಡ್ಸ್ ಅತ್ತೆ. ಅವರು ಯಾರು ಯಾವ ಥರ ಆಗಲಿ, ಅತ್ತಗಂಡು ನಾನೇನು ಮಾಡಲಿ. ಮನೆಗೆ ಯಾರು ಕುತ್ಕೊಂಡು ಕುಡಿತಾರ. ನಿಮ್ಮವ್ ನೋಡಿದ್ರ ಹೊಸ ಮನೆಗೆ ನನ್ನ ಗಳಿತರ್ ಬರೋದು ಬೇಡ ಅಂದ್ರು. ಅಂತಿಂತ ಜನ ಅವರು ಅಂತ ಅಂದ್ಲು. ನೀ ನೋಡಿದ್ರ ಮನಿ ಸೊಸೆಯಾಗಿ ಯಾ ನಮ್ನಿ ಕುಡ್ಕೊಂತ ಕುಂತಿಯಲ್ ನೀನು. ಅದು ನಡ ಹಾಲ್ನಾಗ ಕುಡ್ಕೊಂತ ಕುಂತಿರೋದು ನೋಡಿ. ಯಾ ನಮ್ನಿ ಬಾಟ್ಲಿ ತಗೊಂಬಂದಿ. ಇವನ್ನೆಲ್ಲ ಯಾವಾಗ ತಗೊಂಬಂದಿ? ಏನು ಕರ್ಮ ಅವತ್ತ ಇದು. ಹೊಸ ಮನೆಗೆ ಇಂಥವೆಲ್ಲ ಅವತಾರ ಮಾಡಬಾರ್ದೆ. ಅಯ್ಯೋ ಆಂಟಿ, ಇವಾಗಿನ ಕಾಲದಲ್ಲೆಲ್ಲ ಇದು ಕಾಮನ್. ಕುಡಿಯೋದ್ರಲ್ಲಿ ಏನೋ ತಪ್ಪಿಲ್ಲ ಆಂಟಿ. ಆಂಟಿ, ನಾವು ತುಂಬಾ ಒಳ್ಳೆ ಮೂಡಲ್ಲಿದ್ದೀವಿ. ದಯವಿಟ್ಟು ನೀವು ಏನೇನೋ ಮಾತಾಡಿ ನಮ್ಮ ಮೂಡ್ನ ಹಾಳು ಮಾಡಬೇಡಿ. ಯಾವಕ್ಕೆ ನೀನು ನಡು ಮಾತಾಡ್ತೀಯಲ್ಲ? ಇದು ನನ್ನ ಮನೆ ಐತಿ. ನನ್ನ ಮನೆಗೆ ಬಂದು ನಿಂತ ನಡ ಹಾಲ್ನಾಗ ಕುತ್ಕೊಂಡು ಹೆಂಡ ಕುಡ್ಕೊಂತ ಕುಂತೀರಿ ನೀವು ಹೆಂಗಸ್ರ ನೀವು. ನಿನ್ನ ಅವತಾರ ನೋಡಿ, ನಿಂದು ಬಟ್ಟಿ ನೋಡಿ ನಾವು ಯಾವ ನಮ್ಮಿ ಬಟ್ಟೆ ಹೆಚ್ಚೆ ಬಂದಿದ್ದೀನಿ ನೀನು. ಏನು ನಿಮ್ಮ ಅಪ್ಪ ನಿಮ್ಮ ಅವ್ವ ಇದನ್ನ ಕಲಿಸ್ತಾರೆ ಏನು ನಿನಗೆ? ಇಬ್ಬರು ಇಲ್ಲಿಂದ ಎದ್ದು ಮರ್ಯಾದಿಂದ ಹೊರಗೆ ಹೋಗ್ಲಿಲ್ಲ ಅಂದ್ರೆ ಈಗ ನಾನು ಮನುಷ್ಯಳಾಗಿರಲ್ಲ ನೋಡಿ. ಈಗ ಬಿಲ್ಲ ಬಾಯ ಮುಚ್ಕೊಂಡು ಸುಮ್ಮನೆ ಕುತ್ಕೊಳ್ರಿ. ನಾನು ಸತಿ ನಾನು ಮಾತಾಡಕತ್ತಾರ, ನಾನು ಅಕ್ಕಿ ಹತ್ರ ಮಾತಾಡ್ತೀನಿ. ನಡು ಏನಾರ ಬಾಯಿ ಹಾಕಿದ್ರಿ ಬಾಟ್ಲಿ ತಗೊಂಡು ಹೊಡೆದು ನಿಮ್ಮ ಬಾಯಾಗ ತುರಿ ಬಿಡ್ತಾನೆ ನೋಡೀಗ. ಏನು ನಿಮ್ಮ ಅತ್ತೆ ಇಷ್ಟೊಂದು ಇನ್ಸಲ್ಟ್ ಮಾಡ್ತಿದ್ದಾರೆ ನಮಗೆ? ನಮಗೇನು ಮಾನ ಮರ್ಯಾದೆ ಇಲ್ವಾ? ಅತ್ತೆ, ಯಾಕೋ ನಿಮ್ದು ಜಾಸ್ತಿ ಆಯ್ತು. ಮನೆಗೆ ಬಂದಿರೋ ಗೆಸ್ಟ್ಗಳಿಗೆ ಈ ತರ ಅವಮಾನ ಮಾಡೋದ? ಏನೋ ಬರ್ತೀವಿ ಕಣೆ, ನನಗೆ ಯಾವ ಇಂಟ್ರೆಸ್ಟ್ ಇಲ್ಲ ನಿಮ್ಮ ಮನೇಲಿ ಕೂತ್ಕೊಂಡು ಪಾರ್ಟಿ ಮಾಡೋಕ್ಕೆ. ನಮಗೇನು ಮಾನ ಮರ್ಯಾದೆ ಇಲ್ಲ ಅಂತ ಅನ್ಕೊಂಡಿದೀಯಾ ಹೇಗೆ ನೀನು? ಈ ಥರ ಅವಮಾನ ಮಾಡೋದಾಗಿದ್ರೆ ಯಾಕೆ ನಮ್ಮನ್ನು ಕರೆಸ್ಬೇಕಿತ್ತು? ನಿಜವಾಗ್ಲೂ ನೀನು ಇಷ್ಟೊಂದು ವರ್ಸ್ಟ್ ಇದೆಯಾ, ಇಷ್ಟೊಂದು ಚೀಪ್ ಇದೆಯಾ ಅಂತ ಗೊತ್ತಿರಲಿಲ್ಲ. ಹಾಗೆ ನಿಮ್ಮ ಮತ್ತೇನು ಇಷ್ಟೊಂದು ಅನ್ಎಜುಕೇಟೆಡು, ಇಷ್ಟೊಂದು ಅನ್ಕಲ್ಚರ್ ಆಗಿ ಬಿಹೇವ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ ಕಣೆ. ಇವತ್ತಿಗೆ ನಿನ್ನ ಫ್ರೆಂಡ್ಶಿಪ್ ಕಟ್. ಇನ್ನು ಯಾವತ್ತೂ ನೀನು ನಮ್ಮನ್ನು ಮಾತಾಡ್ಸಕ್ಕೆ ಬರಬೇಡ. ಬಾರೆ ಹೋಗೋಣ. ಅತ್ತೆ, ನಿಮ್ಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ? ಮನೆಗೆ ಬಂದಿರೋ ಹತ್ರ ಯಾವ ತರ ನಡ್ಕೋಬೇಕಂತ ಗೊತ್ತಾಗಲ್ವಾ ನಿಮಗೆ? ಏನತ್ತೆ ನೀವು ಇವಾಗಿನ ಕಾಲದಲ್ಲಿ ಹುಡುಗಿರು ಕುಡಿಯೋದು ಕಾಮನ್ ಅತ್ತೆ. ಹಾಗೆ ಅವ್ರು ಇಷ್ಟ ಆತೆ, ಅವ್ರು ಯಾವ ತರನಾದ್ರೂ ಬಟ್ಟೆ ಹಾಕೊಳ್ತಾರೆ. ಇದು ಮಾಡರ್ನ್ ಟ್ರೆಂಡ್ ಅತ್ತೆ. ಇದು ಅವ್ರಿಗೆ ಇಷ್ಟ ಆತೆ. ನೀವು ನಾವು ವಾಪಸ್ ಮಾಡೋಕ್ಕಾಗಲ್ಲ ಅತ್ತೆ. ಅವ್ರಿಗೆ ಯಾವ ಬಟ್ಟೆ ಬೇಕೋ ಆ ಥರ ಬಟ್ಟೆ ಹಾಕೊಳ್ತಾರೆ. ಅದೇ ಇವತ್ತೇ ಲಾಸ್ಟ್ ಆ್ಯಂಡ್ ಫಸ್ಟ್. ನೀವು ಇದೇ ಥರ ಮಾಡ್ತಾ ಇದ್ರೆ ನಾನು ಸುಮ್ಮನೆ ಇರಲ್ಲ. ಈ ಕಪಾಳ್ಕೊಂಡ್ ಕೊಟ್ಟ ನೋಡಿ ನೀನೀಗ ಹಂಗ ಹೆಚ್ಚಿಗೆ ಮಾತಾಡಿದ್ರ ಮನಿ ಸೊಸಿ ನೀನು. ಮನಿ ಸೊಸಿಯಾಗಿ ಹೆಂಗಿರ್ಬೇಕು ನೀನು? ನಿನ್ನೆರ ಇನ್ನು ಹೋಮ ಗೀಮ ಎಲ್ಲ ಮಾಡಿಸಿ ಪೂಜೆ ಗೀಜೆ ಎಲ್ಲ ಮಾಡ್ಸೇವಿ ಅಂತದ್ ಇವತ್ತಲ್ಲ ನಿಮ್ ಫ್ರೆಂಡ್ಸ್ ಕರ್ಕೊಂಡ್ ಬಂದಿ ನಮ್ಮಿ ನಡ ಹಾಲ್ನಾಗ ಹೆಂಡ ಕುಡ್ಕೊಂತ ಕುಂತಿಯಲ್ಲ ನೀನು. ನಾಚಿಕೆಗಲ್ಲ ನಿನಗೆ? ಏನ್ ನಿಮ್ಮಪ್ಪ ನಿಮ್ಮವ್ವ ಇದನ್ನ ಕಲ್ಸಾರ ನಿನಗೆ? ನನಗೆ ಹೇಳ್ತೀಯ ಹೆಂಗ್ ಸಂಸ್ಕಾರದಿಂದ ನಡ್ಕೋಬೇಕು ಮನಿಗ್ ಬಂದರ ಹತ್ರ ಅಂತ? ನಿನಗೈತೆ ನಿನಗೆ ಸಂಸ್ಕಾರ ಅನ್ನೋ? ನಿನಗೆ ಏನಾರ ಒಂದೀಟರ ಐತೆ ನಿನಗೆ? ಯಾವಾಗ ನೋಡು ಪ್ಯಾಂಟು ಶರ್ಟ್ ಹಾಕೊಂಡಿರ್ತಿದ್ದಿ. ಏನೋ ಬಿಡತ್ಲ ಹೋಗ್ಲಿ. ಈಗಿನ ಕಾಲದವರು ಮಾತಾಡಬಾರ್ದು ಅಂತ ಸುಮ್ಮನಿದ್ದಂಗೆಲ್ಲ ಜಾಸ್ತಿ ಆಯ್ತು ನಿಂದು. ಬೆಳಗ್ಗೆಯಿಂದ ನಾನು ನೋಡಕತ್ತೀನಿ 3 ಹೊತ್ತು ಹೋಟ್ಲಿಂದನ ಅಡಿಗೆ ತರ್ಸಕತ್ತಿದ್ದಿ. ಮನೆಗೆ ಹೆಂಗಸ್ರ ಅದಾರ ಇಲ್ಲ ಅಂತ ಅನ್ಕೋಬೇಕು ನೋಡು. ಮನಿ ಸೊಸೆ ಹೋಗಲ್ಲ ನೀನು, ಮಾಡಿ ಹಾಕ್ ನೀನು. ಏನು ಯಾಕ ಬಾಳ ಆತಲ್ಲ? ನನ್ನ ಮಗ 3 ಹೊತ್ತು ಹೊರಗಿಂದ ತಿನ್ಬೇಕ? ಬರ್ಲಿ ನನ್ನ ಮಗ ಹೇಳ್ತಾನ ಅವನಿಗೆ. ನಡ ಹಾಲ್ನಾಗನ ಹುಡುಗಿಯರ್ ಕರ್ಕೊಂಡು ಯಾ ನಮ್ನಿ ಕುಡ್ಕೊಂತ ಕುಂತಾಳ ನಿನ್ ಹೆಂಡತಿ ಅಂತ ತೋರಿಸ್ತಾನ ಅವನಿಗೆ. ಅದೇ ಜಸ್ಟ್ ಶಟ್ ಅಪ್. ಮಾತಿಗೂ ನನ್ನ ಮಗ ಅಂತ ಹೇಳ್ಬೇಡಿ. ಅವರು ನಿಮ್ಮ ಮಗ ಅಲ್ಲ, ಅವರು ನನ್ನ ಗಂಡ ಇವಾಗ. ಹಾಗೆ ಇದು ನಿಮ್ಮ ಮನೆ ಅಲ್ಲ, ಇದು ನನ್ನ ಮನೆ. ನಮ್ಮಪ್ಪ ನನಗೆ ಅಂತ ಕೊಡ್ಸಿರೋ ಮನೆ ಇದು. ನಮ್ಮಪ್ಪ ನಮ್ಮ ಮದುವೆ ಕೊಡ್ಸಿರೋ ಗಿಫ್ಟ್ ಇದು. ನನ್ನ ಮನೆಯಲ್ಲಿ ನಾನು ಹೇಗೆ ಬೇಕಾದರೂ ಇರ್ತೀನಿ. ನಾನೇನಾದರೂ ನಿಮ್ಮ ಮನೆಗೆ ಬಂದು ಈ ಥರ ಇದ್ದರೆ ನೀವು ಅದನ್ನ
ಆಪೋಸ್ ಮಾಡ್ಬೋದು, ಆದ್ರೆ ಇದು ನನ್ನ ಮನೆ. ಇಲ್ಲಿ ನೀವು ನನಗೆ ಯಾವುದೇ ತರಹ ಆಪೋಸ್ ಮಾಡಕ್ಕೆ ನಿಮ್ಗೆ ಯಾವ ರೈಟ್ಸು ಇಲ್ಲ, ಗೊತ್ತಾಯ್ತಾ? ಹೌದ್ ಬಿಡವ, ಇದು ನಿಂದ ಮನಿ, ನನ್ನ ಮನಿ ಅಲ್ಲ. ಬಾಯ್ ತಪ್ಪ ಅಂದ್ಬಿಟ್ಟೆ ನನ್ನ ಮನಿ ಅಂತ, ನನ್ನ ಮಗನ ಮನಿ ಅಂತ ಅನ್ಕೊಂಡಿದ್ದೆ. ಹೌದ್ ಬಿಡವ, ಇದು ನಿಂದ ಮನಿ, ನನ್ನ ಮಗನ ಮನಿ ಅಲ್ಲ. ತಪ್ಪಾತವ ನಂದು. ಹೋಗ್ಲಿ ಬಿಡವ, ನಂದ ತಪ್ಪು. ನೋಡವ, ನೀನು ನಿನ್ನ ಮನೆಯಾಗಾರ ಇರು, ನನ್ನ ಮನೆಯಾಗಾರ ಇರು, ಆದರೆ ಹೆಣ್ಮಕ್ಳಿಗೆ ಈ ಕುಡ್ತಾ ಒಳ್ಳೇದಲ್ಲವ. ಆ ಹೆಣ್ಮಕ್ಳು ಯಾವತ್ತೂ ಕುಡಿಬಾರ್ದವ. ಹೆಣ್ಮಕ್ಳ ಈ ನಮ್ನಿ ಕುಡಿದ್ರ ನಾಳೆ ನಿನ್ನ ಗಂಡ ನಮ್ನಿ ಕುಡಿಯೋದಿಲ್ಲ. ಈ ನಮ್ನಿ ಮಾಡಿದ್ರ ಬದುಕು ಬಾಳೆವು ನಡೀತತೇನ ಹುಡುಗಿ? ಅರ್ಥ ಮಾಡ್ಕೊಳವ. ನನಗೆ ನಿನ್ನ ಮೇಲೆ ಹೊಟ್ಟುರಿ ಇಲ್ಲ, ಸಿಟ್ಟಿಲ್ಲ, ದ್ವೇಷ ಇಲ್ಲ. ದಯವಿಟ್ಟು ಇಂಥ ಕುಡಿಯೋದು ಪಡಿಯೋದು ಮಾಡಬೇಡವ. ಇನ್ನು ನಿನ್ನೆರ ಹೋಮ ಹವನ ಅಂತ ಮಾಡ್ಸೇವಿ. ಮನಿ ಒಳಗೆ ದೈವ ಶಕ್ತಿ ತುಂಬ್ಕೊಂಡತ್ತಿ. ಈಗ ಇಂಥ ಟೈಮ್ನ ನೀನು ಈ ನಮ್ನಿ ಕುಡಿಯೋದು ಪಡಿಯೋದು ಮಾಡಿದ್ರ ದುಷ್ಟಶಕ್ತಿ ಒಳಗೆ ಸೇರ್ಕೊಂತವ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳವ ನೀನು. ಅದೇ ನನ್ಗೆ ಗೊತ್ತು, ನೀವೇನು ಇಲ್ಲಿ ಹೈ ಡ್ರಾಮಾ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಇಷ್ಟೊತ್ತು ಜೋರಾಗಿ ಮಾತಾಡ್ತಿದ್ರಿ. ಇವಾಗ ನಿಮ್ಮ ಮಗ ಬರೋ ಟೈಮ್ ಆಯ್ತು ಅಂತ ಇವಾಗ ಮುಖ ಸಪ್ಪೆ ಮಾಡ್ಕೊಂಡು ನಾಟಕ ಮಾಡೋದು ನೋಡ್ರಿ. ಯಾಕಂದ್ರೆ ಇವಾಗ ನಿಮ್ಮ ಮಗ ಬಂದ್ರೆ ಹೇಳ್ಬೇಕಲ್ಲ, ನಿನ್ನ ಹೆಂಡತಿ ನನಗೆ ಬೈದ್ಲು, ಹಂಗಂದ್ಲು ಹಿಂಗಂದ್ಲು ಅಂತ ನಮ್ಮ ಬಗ್ಗೆ ನೀವು ಫಿಟ್ಟಿಂಗ್ ಇಡ್ಬೇಕಲ್ಲ. ಅದಕ್ಕೆ ಈ ಥರ ಡ್ರಾಮಾ ಮಾಡ್ತಿದ್ದೀರಾ. ನನ್ನ ಹತ್ರ ಇಂಥ ಹೈ ಡ್ರಾಮಾ ಎಲ್ಲ ನಡೆಯಲ್ಲ, ಆಯ್ತಾ? ಅಯ್ಯೋ ಶಿವನೇ, ಹೋಗ್ಲಿ ಬಿಡವ, ನಿನಗೆ ಹೆಂಗೆ ತಿಳಿತತೆ ಹಂಗೆ ಮಾಡ್ತೆ. ರೀ, ನೀವು ಬಂದ್ರ? ನಾನು ನಿಮಗೋಸ್ಕರನೇ ಕಾಯ್ತಾ ಇದ್ದೆ ರೀ. ಇಷ್ಟೊತ್ತು ನಿಮ್ಮಮ್ಮ ನನಗೆ ನನ್ನ ಫ್ರೆಂಡ್ಸಿಗೆ ಯಾವ ಥರ ಅವಮಾನ ಮಾಡಿದ್ರು ಗೊತ್ತಾ? ಯಾಕೆ ಶಾಲ್ಮಲಿ, ಏನಾಯ್ತು? ಯಾಕೆ ಅಳ್ತಿದೀಯಾ ನೀನು? ಅಯ್ಯೋ, ನಮ್ಮಮ್ಮ ಏನು ಮಾಡಿದ್ರು ನಿನಗೆ? ನಾವು ಮನೆ ತಗೊಂಡಿದ್ದಕ್ಕೆ ನಮ್ಮ ಫ್ರೆಂಡ್ಸು ಪಾರ್ಟಿ ಕೇಳಿದ್ರು. ಅದಕ್ಕೆ ನಾನು ಅವರಿಗೆ ಪಾರ್ಟಿ ಕೊಡ್ಬೇಕಂತ ನಮ್ಮ ಮನೆಗೆ ಕರೆದ್ಬಿಟ್ಟು ಅವ್ರಿಗೆ ಪಾರ್ಟಿ ಕೊಡೋಣ ಅಂದರೆ ನಿಮ್ಮಮ್ಮ ಅವರಿಗೆ ಬಾಯಿಗೆ ಬಂದಂಗೆ ಬೈದು ಕಳಿಸ್ಬಿಟ್ರು ರೀ, ಗೊತ್ತಾ? ಅಯ್ಯೋ ಶಾಲ್ಮಲಿ, ನಮ್ಮ ಅಮ್ಮಂಗೆ ಇದೆಲ್ಲ ಇಷ್ಟ ಆಗಲ್ಲ. ನಿನ್ನೇನು ಮನೆ ಓಪನಿಂಗ್ ಮಾಡಿದ್ದೀವಿ, ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ದೀವಿ. ಇವತ್ತು ನೀನು ಈ ಥರ ಡ್ರಿಂಕ್ಸ್ ಬಾಟ್ಲು ತೊಗೊಂಬಂದರೆ ಅವ್ರಿಗೆ ಇಷ್ಟ ಆಗುತ್ತಾ? ನೀನೇ ಹೇಳು. ನೀನು ಯೋಚನೆ ಮಾಡಬೇಕಿತ್ತು ತಾನೇ. ಯಾರಾದರೂ ಈ ಥರ ಮಾಡ್ತಾರಾ? ನೀನು ಬೇಜಾರು ಮಾಡ್ಕೋಬೇಡ, ನಾನು ಅಮ್ಮಂಗೆ ತಿಳಿಸಿ ಹೇಳ್ತೀನಿ, ಆಯಿತಾ? ಅಮ್ಮ, ಅಮ್ಮ ಬಾರಮ್ಮ ಇಲ್ಲಿ ಒಂದು ನಿಮಿಷ. ಹೇಳಪ್ಪ ಮಗನ, ಏನು? ಅಮ್ಮ, ನೀನು ಬೇಸರ ಆಗ್ಬೇಡಮ್ಮ. ಇಲ್ಲೆಲ್ಲ ಕಾಮನ್ ಅಮ್ಮ. ಇಲ್ಲಿ ನಮ್ಮ ಹಳ್ಳಿ ಊರಾಗಿದ್ದಂಗೆ ಇರಲ್ಲಮ್ಮ. ಇಲ್ಲಿ ಬೆಂಗಳೂರಿನಾಗ, ಇದು ಬೆಂಗಳೂರು ದೊಡ್ಡ ಸಿಟಿ ಅಮ್ಮ. ಇಲ್ಲಿ ಹುಡುಗಿಯರೆಲ್ಲ ಕುಡಿಯೋದು ಕಾಮನ್ ಅಮ್ಮ. ನೀನು ಬೇಜಾರು ಮಾಡ್ಕೋಬೇಡ. ನನಗೆ ಗೊತ್ತು ನಿಂಗೆ ಬೇಜಾರಾಗೈತಿ ಅಂತ. ಹೊಸ ಮನೆಗೆ ಯಾಕೆ ಹಿಂಗೆ ಕುಡಿತಾಳ ಅಂತ ನಾನು ಹೇಳೇನಕ್ಕಿಗೆ ಒಂದು ಸ್ವಲ್ಪ ದಿನ ಮನ್ಯಾಗ ಕುಡಿಯೋದು ಪಡೆಯೋದು ಮಾಡಬೇಡ ಅಂತ. ಅಕ್ಕಿನೂ ಅರ್ಥ ಮಾಡ್ಕೊಂಡಾಳ. ನೀನು ಅಷ್ಟ ಅಮ್ಮ, ಅಡ್ಜಸ್ಟ್ ಮಾಡ್ಕೊಂಡು ಹೋಗು. ಈಗ ಮತ್ತು ಈಗಿನ ಕಾಲದವರೆಲ್ಲ ಹಿಂಗೆ ಕುಡಿತಾರ, ಅವ್ರಿಗೆ ಹೆಂಗೆ ಬೇಕಾಗ ಮಾಡ್ರನ್ ಬಟ್ಟೆ ಹಾಕಂತಾರಮ್ಮ. ನೀನು ಒಂದು ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕಮ್ಮ. ಈಗಿಂದು ವಾತಾವರಣನ ಹಿಂಗೈತಿ. ಈಗಿಂದು ಇದು ಟ್ರೆಂಡಿಗೆ ನೀನು ಅಡ್ಜಸ್ಟ್ ಆಗಲೇಬೇಕಮ್ಮ. ಬೇಜಾರಾಗ್ಬೇಡಮ್ಮ ನೀನು, ನಾನು ಹಿಂಗೆ ಹೇಳ್ತೀನಿ ಅಂತ. ಅಲ್ಲಪ್ಪ ಮಗನ, ನೀನು ಹಿಂಗ ಅಂತೀಯಲ್ಲ. ಮನಿ ಸೊಸೆ ಆಗಿ ಹಿಂಗೆ ಕುಡಿಯೋದು ತಿನ್ನೋದು ಮಾಡಿದ್ರೆ ಮನಿ ಮಠ ಉದ್ಧಾರ ಆಕವೇನಪ್ಪ? ನೀನ ಹೇಳು. ಆಕೆ ಎಂತ ಬೇಕಂತ ಬಟ್ಟೆ ಏಕೆಂತಿದ್ಲು, ಹೋಗ್ಲಿ ಬಿಡು, ಬ್ಯಾಡತ್ಲಾಗ ಅನ್ನಬಾರ್ದು ನಾನು ತೀರಾ ಎಲ್ಲದಕ್ಕೂ ಅಂತ ಸುಮ್ಮನೆ ಇದ್ದೆ. ಆದರೆ ತೀರಾ ಮನಿ ಹಾಲ್ನಾಗ ಕುತ್ಕೊಂಡು ಈ ನಮ್ಮಿ ಹೆಂಡ ಕೊಡೋದ್ರೆ ಯಾ ಅತ್ತಿ ಸುಮ್ಮನಿರ್ತಾಳೆ? ನೀನ ಹೇಳಪ್ಪ. ಮಾತಿಗಿದು ನನ್ನ ಮನೆ, ನಮ್ಮ ಅಪ್ಪನ ಮನೆ ಅಂತಾಳಪ್ಪ. ನನಗೂ ಯಾಕ ಭಾಳ ಬೇಸರ ಆಗ್ಬಿಟ್ಟತ್ತಪ್ಪ. ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ. ನೀ ಏನು ತಿಳಿದ್ ಮಾಡ್ಕೊಳ್ಳಪ್ಪ. ನಾನು ತಪ್ಪಾಗೈತಪ್ಪ ಅಂದದ್ದು. ಆಕೆಗೆ ಏನು ತಿಳಿದೈತೆ ಅದನ್ನು ಮಾಡ್ಕೊಳಕ್ಕೆ ಹೇಳ. ಇನ್ಮೇಲೆ ನಾನು ಆಕೆ ಸುದ್ದಿಗೆ ಹೋಗೋದಿಲ್ಲ, ಆತ? ನೀನು ಯಾಕೆ ಹಂಗೆ ಅನ್ನಕೋದಿ? ನನ್ನ ಮನಿ ಅಂತ ಹಂಗೆ ಅನ್ಬೇಡ ಅಂತ ಹೇಳಿಲ್ಲ ಏನು ನೀನೀಗೆ? ನಮ್ಮವ್ ನೋಡಲ್ಲಿ ಎಷ್ಟು ಬೇಸರ ಮಾಡ್ಕೊಂಡು ಹೋದ್ಲು. ಅಯ್ಯೋ, ಅದ್ರಲ್ಲಿ ಬೇಜಾರಾಗಂಥದ್ದು ಏನಿದೆ ರೀ? ನಮ್ಮಪ್ಪ ನಮಗೋಸ್ಕರನೇ ತಾನೇ ಈ ಮನೆನ ಕೊಡ್ಸಿರೋದು ನನಗೆ. ನಾವಿಬ್ರು ಚೆನ್ನಾಗಿರ್ಲಿ. ಆ್ಯಕ್ಚುಲಿ ಹಂಗೆ ನೋಡಿದ್ರೆ ನಮ್ಮ ಅಪ್ಪಂಗೆ ನೀವು ಇಷ್ಟ ಇರಲಿಲ್ಲ. ಆದರೆ ನಾನು ನಿಮ್ಮನ್ನು ಲವ್ ಮಾಡಿದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ ತಾನೇ ನಮಗೆ ಮದುವೆ ಮಾಡಿಸಿರೋದು. ನಾನು ಚೆನ್ನಾಗಿರಲಿ ಅಂತಾನೆ ನಮ್ಮಪ್ಪ ನನಗೆ ಈ ಮನೆನ ಕೊಡ್ಸಿರೋದು. ಅಂಥದ್ರಲ್ಲಿ ನೀವು ಈ ಥರ ಮಾತಾಡಿದರೆ ಎಷ್ಟರ ಮಟ್ಟಿಗೆ ಸರಿ? ಹೌದು, ನಾನು ನಿನ್ನನ್ನು ಲವ್ ಮಾಡಿದ್ದೆ. ನೀನು ಚೆನ್ನಾಗಿರಲಿ ಅಂತ ನಿಮ್ಮಪ್ಪ ಈ ಮನೇನ ಕೊಡಿಸಿದ್ರು, ನಾನು ಎಲ್ಲ ಒಪ್ಕೊಂಡಿದ್ದೀನಿ. ಆದರೆ ನಿನ್ನ ಮಾತಿಗಿದ್ದು ನನ್ನ ಮನೆ ಅನ್ನೋದು ನನಗೂ ಇಷ್ಟ ಆಗಲ್ಲ. ನಾನು ನಿಮ್ಮ ಅಪ್ಪಂಗೆ ಮುಂಚೆನೇ ಹೇಳಿದ್ದೀನಿ, ಇನ್ನೊಂದು 5 ವರ್ಷ ಟೈಮ್ ಕೊಡ್ರಿ. 5 ವರ್ಷದ ಟೈಮಲ್ಲಿ ನೀವು ಕೊಟ್ಟಿರೋ 40 ಲಕ್ಷ ನಾನು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದೀನಿ ತಾನೆ. ಹೇಳಿದ ಮೇಲೂ ನೀನು ಈ ಥರ ಚುಚ್ಚು ಇದು ನನ್ನ ಮನೆ ಅಂತ ಮಾತಾಡೋದು ತಪ್ಪಾಗುತ್ತೆ. ಇದು ನನಗೂ ಇಷ್ಟ ಆಗಲ್ಲ. ಹಂಗೆ ನಮ್ಮಮ್ಮ ಏನೂ ತಪ್ಪು ಹೇಳಿಲ್ಲ ನಿನಗೆ. ಮನೆ ಸೊಸೆ ಆಗ್ಬಿಟ್ಟು ನೀನು ಈ ಥರ ಹಾಲಲ್ಲಿ ಡ್ರಿಂಕ್ಸ್ ಮಾಡ್ಕೊತ ಕುತ್ಕೊಳ್ಳೋದು ತಪ್ಪು. ಈ ಥರ ಮಾಡಬಾರ್ದು. ನಿನ್ನ ಬಟ್ಟೆನೂ ಚೂಡಿದಾರ್ ಹಾಕೋ. ನಿಂಗೆ ಯಾವಾಗಲೂ ನೀನು ಜೀನ್ಸ್ ಪ್ಯಾಂಟ್ ಹಾಕೊಂಡ್ರೆ ಚೆನ್ನಾಗಿ ಅನ್ಸಲ್ಲ. ಚೂಡಿದಾರ್ ಹಾಕೋ. ಸೀರೆ ಉಡ್ಕೊಳ್ಳೋ ಕಷ್ಟ ಆದರೆ ವೆರೈಟಿ ಎಷ್ಟೊಂದು ಚೂಡಿದಾರ್ಗಳಿದೆ, ಲೆಗಿನ್ ಟಾಪ್ಸ್ ಇದೆ, ಅದನ್ನ ಹಾಕೋ. ಅದ್ಬಿಟ್ಟು ಯಾವಾಗಲೂ ಮೂರ್ತಿ ಇದೇ ಥರ ಡ್ರೆಸ್ ಹಾಕೊಳ್ಳೋದು ನನಗೂ ಇಷ್ಟ ಆಗಲ್ಲ. ಸ್ವಲ್ಪ ಟ್ರೆಡಿಷ್ನಲ್ ಹುಡುಗಿ ಥರ ಇರು. ಹಂಗಿದ್ರೆ ನಮ್ಮ ಮನೆ ಮರ್ಯಾದೆ ಏನೂ ಹೋಗಲ್ಲ. ಅದು ಬಿಟ್ಟು ನೀನು ಈ ಥರ ಎಲ್ಲ ಮಾಡ್ತಿದ್ರೆ ನಮ್ಮಮ್ಮನ ಮನಸ್ಸಿಗೂ ನೋವಾಗುತ್ತೆ.
ನೋಡ್ರಿ ನಿಮ್ಮಮ್ಮನ ಮನ್ಸಿಗೆ ನೋವಾಗೋದಾದ್ರೆ ನಿಮ್ಮಮ್ಮನ್ನ ಮತ್ತು ರುದ್ರಾಶ್ರಮಗೆ ಕಳಿಸ್ಬಿಡ್ರಿ ಆಯ್ತಾ. ನನಗೆ ಆ ಥರ ಇರು ಈ ಥರ ಇರು ಅಂತೆಲ್ಲ ರಿಸ್ಟ್ರಿಕ್ಷನ್ ಹಾಕ್ಬಿಡ್ರಿ. ನಿಮಗೂ ಗೊತ್ತು ನಾನು ಮದುವೆಗಿನ ಮುಂಚೆ ನಾನು ಯಾವ ಥರ ಇದ್ದೆ ಅಂತ. ನಿಮಗೂ ಗೊತ್ತು ನೀವು ಎಷ್ಟೊಂದು ಸತಿ ನನ್ನ ಜೊತೆನೇ ಕುತ್ಕೊಂಡು ಕುಡ್ದಿದ್ದೀರಾ ಅಂತ. ಎಷ್ಟೊಂದು ಪಾರ್ಟೀಸ್ಗೆ ಹೋಗಿದ್ದೀವಿ, ಪಬ್ಬು ಅಲ್ಲಿ ಇಲ್ಲಿ ಎಲ್ಲ ಹೋಗಿದ್ದೀವಿ, ಅದೆಲ್ಲ ನಿಮಗೂ ಗೊತ್ತೈತೆ. ಗೊತ್ತಿದ್ದು ನೀವು ಈ ಥರ ನೀವು ಮಾತಾಡೋದು ತಪ್ಪದು. ನಾನು ಮದುವೆಗಿನ ಮುಂಚೆ ಈ ಥರ ಇಲ್ಲದೆ ತುಂಬ ಏನದು ಸತಿ ಸಾವಿತ್ರಿ ಥರ ನಾಟಕ ಮಾಡಿಬಿಟ್ಟು ಇವಾಗ ಈ ಥರ ಅವತಾರ ತೋರಿಸಿದ್ರೆ ನೀವು ನನ್ನ ಜೊತೆ ಜಗಳ ಆಡ್ಬೋದು. ಬಟ್ ನಿಮಗೂ ಗೊತ್ತು ತಾನೇ ನಾನು ಮದುವೆಗಿನ ಮುಂಚೆ ಯಾವ ಥರ ಇದ್ದೆ, ಮದುವೆ ಆದ್ಮೇಲೆನೂ ಅದೇ ಥರ ಇದ್ದೀನಿ. ನೀವು ಈ ಥರ ನನಗೆ ಡಿಸ್ಟಿಂಕ್ಷನ್ ಹಾಕೋದು ತಪ್ಪು. ಹ್ಞೂ, ನಂದ ತಪ್ಪುಡು. ನೀನು ದಿನ ಇಂಥ ಅವತಾರ ಮಾಡ್ತಿದ್ರೆ ನಮ್ಮ ಅಮ್ಮಂಗೆ ನೋಡೋಕ್ಕಾಗಲ್ಲ. ನಮ್ಮ ಅಮ್ಮನ ಸುಮ್ಮನೆ ನೀನು ರುದ್ರಾಶ್ರಮಕ್ಕೆ ಹೋಗ್ಬಿಡು ಅಂತ ಹೇಳ್ತಾನೆ. ಮೊದಲು ಆ ಕೆಲಸ ಮಾಡಿ. ಅಮ್ಮ ಅಮ್ಮ ಕೇಳಿಸ್ಕೊಂಡೆ ಬಿಡಪ್ಪ, ಎಲ್ಲ ಕೇಳಿಸ್ಕೊಂಡೆ. ನೀನೇನು ಹೇಳೋದು ಬೇಡ. ನಾನೇನಪ್ಪ ಈಗ ಮತ್ತು ವಾಪಸ್ಸು ರುದ್ರಾಶ್ರಮಕ್ಕೆ ಹೋಗ್ಬೇಕೇನು? ಆತಪ್ಪ, ನಾಳೆ ಬೆಳಗ್ಗೆ ಎದ್ದಕ್ಕಿನ ನಾನು ಮತ್ತು ವಾಪಸ್ ವೃದ್ಧಾಶ್ರಮಕ್ಕೆ ಹೋಗೋಣಾತ. ಅಮ್ಮ ಬೇಸರ ಆಗ್ಬೇಡಮ್ಮ, ಹಂಗಲ್ಲ. ಯಾಕಂದ್ರೆ ಇಲ್ಲಿ ಕಲ್ಚರು ನಿನಗೆ ಅಡ್ಜಸ್ಟ್ ಆಗಲ್ಲಮ್ಮ. ಮತ್ತು ನೀನು ಭಾಳ ಹಿಂಸೆ ಪಡ್ತಿ. ಇವ್ರ ಮನ್ಯಾಗ ಎಲ್ಲರೂ ಕುಡಿಯೋದು ಕಾಮನ್ ಅಮ್ಮ. ಅವ್ರ ಅಮ್ಮ, ಅವ್ರ ಅಪ್ಪಾಜಿ, ಈಕಿ ಎಲ್ಲರೂ ಕುತ್ಕೊಂಡು ಕುಡಿತಾರಮ್ಮ. ನಿನಗೆ ಇಲ್ಲಿ ಇಷ್ಟ ಆಗಲ್ಲಮ್ಮ ಇದು. ಅದಕ್ಕಷ್ಟ ಅಮ್ಮ ನೀನು ವೃದ್ಧಾಶ್ರಮಕ್ಕೆ ಹೋಗು ಅಂತ ಹೇಳಿದ್ದು. ಒಂದು ಸ್ವಲ್ಪ ದಿನ ಇರಮ್ಮ, ಇನ್ನೊಂದು 5 ವರ್ಷ ಇರಮ್ಮ ನೀನು. ಅಷ್ಟೊತ್ತಿಗೆ ನಾನು ಈ ಮನೆ ಸಾಲ ಎಲ್ಲ ತೀರಿಸಿ ಅವ್ರ ರೊಕ್ಕ ಅವ್ರಿಗೆ ವಾಪಸ್ ಕೊಡ್ತಾನೆ. ಅವಾಗ ಈಕಿ ನನ್ನ ಮನಿ ಅಂತ ಹೇಳೋಕ್ಕಾಗಲ್ಲ. ಅವಾಗ ಹಿಂಗೆ ನಿನಗೆ ಹಂಗಸಿ ಮಾತಾಡೋಕ್ಕಾಗಲ್ಲ. ಬೇಸರ ಮಾಡ್ಕೋಬೇಡಮ್ಮ ನೀನು. ನಾನು ದಿನ 15 ದಿನಕ್ಕೊಮ್ಮೆ ಬರ್ತಿರ್ತಾನಮ್ಮ. ಮುಂಚೆ ಹೆಂಗೆ ಬರ್ತಿದ್ ನೋಡಿ 15 ದಿನಕ್ಕೊಮ್ಮೆ ಹಂಗೆ ಬರ್ತಿರ್ತಾನಮ್ಮ. ಬೇಸರ ಮಾಡ್ಕೋಬೇಡಮ್ಮ ನೀನು. 3 ತಿಂಗಳಿಗೆ ನೀನು ಇಷ್ಟು ಬದಲಾಗಿ ಇನ್ನು 5 ವರ್ಷಕ್ಕೆ ನೀನು ಯಾವ ನಮ್ಮನೆ ಬದಲಾಗಕ್ಕಿಲ್ಲಪ್ಪ. ಮಾಡ್ಬಿಡು, ಹೋಗ್ಲಿ ಬಿಡಪ್ಪ. ನೀನಾರ ಆರಾಮಾಗಿ ನೆಮ್ಮದಿಯಿಂದ ಇರು, ಅಷ್ಟೇ ಸಾಕು. ನಿನ್ನ ಖುಷಿನ ನನ್ನ ಖುಷಿ. ನಾನು ಬೆಳಗ್ಗೆ ಎದ್ದಕ್ಕಿನ ಹೊಕ್ಕಾನಪ್ಪ. ಈಗ ಹೊಕ್ಕಿದ್ದೆ, ಕತ್ಲಾಗೈತಪ್ಪ. ಈಗ ಅವ್ರು ಬಾಗ್ಲ ತೆಗಿಯಲ್ಲ, ವಾಚ್ಮನ್ಗೆ ಏರ್ ತೆಗಿಯಲ್ಲ. ಬೆಳಗ್ಗೆ ಎದ್ದಕ್ಕಿನ ಹೊಕ್ಕಾನಾತ. ನೀನೇನು ಬೇಸರ ಮಾಡ್ಕೋಬೇಡಪ್ಪ ಮಗನ. ನೀನು ಚಂದ ಖುಷಿ ಇದ್ರೆ ಅಷ್ಟೇ ಸಾಕು ನನಗೆ. ನಾನು ಬೆಳಗ್ಗೆ ಎದ್ದಕ್ಕಿನ ಹೊಕ್ಕಂತ ತಗೊಳಪ್ಪ. ಬೆಳಗ್ಗೆ ನಾನು ಬಿಟ್ಟು ಬರ್ತಂತ ತಗೊಳಮ್ಮ.